ಆಟಗಾರ ಒಂದು ಹಾಫ್ ಸೆಂಚುರಿಯ ಮುಖೇನ ಇದುವರೆಗೆ 100ಕ್ಕಿಂತ ಮಿಕ್ಕಿದ ಓಟವನ್ನ ಕೂಡ ಪ್ರಸಿದ್ಧ ದಾಖಲಿಸಿದ್ರು. ಆ ನಿಟ್ಟಲ್ಲಿ ಒಂದು ಪಂದ್ಯಾಟದಲ್ಲಿ ಇವಾಗ ಮತ್ತೊಂದು ಬಲಿಷ್ಠ ತಂಡ ಸೌತ್ ಸ್ಟಾರ್ ಜಾನ್ಸನ್ ವಿರುದ್ಧ ಅದ್ಯಾವ ರೀತಿ ಆಟವನ್ನು ಆಡ್ತಾರೆ ನೋಡ್ಬೇಕಾಗಿದೆ. ಪ್ರಸಿದ್ಧ ಮತ್ತು ಚೇತನ್ ಪೂಜಾರಿ. ಇಲ್ಲಿ ಪ್ರಶಸ್ತಿ ಗೆಲ್ಲುವ ತಂಡಕ್ಕೆ 1.5 ಲಕ್ಷ ರೂಪಾಯಿಗಳ ನಗದು ಕೂಡ ಇರ್ತದೆ. ರನ್ನರ್ಸ್ ಅಪ್ ತಂಡಕ್ಕೆ 75,000 ಕ್ಯಾಶ್ ಇರ್ತದೆ. ಸರಣಿ ಶ್ರೇಷ್ಠ ಆಟಗಾರ ಸೈಕಲ್ ಪಡ್ಕೊಳ್ತಾನೆ. ಕುತೂಹಲಕಾರಿ ಕ್ವಾರ್ಟರ್ ಫೈನಲ್ ನಂಬರ್ 3ಗೆ ವೇದಿಕೆ ಸಿದ್ಧವಾಗ್ತಾ ಇದೆ. ಪ್ರೇಕ್ಷಕರು ಕೂಡ ಆದಷ್ಟು ನಿಯರೆಸ್ಟ್ ಆಗಿ ಮೈದಾನದ ಸಮೀಪವಾಗಿ ಪಂದ್ಯಾಟವನ್ನು ವೀಕ್ಷಣೆ ಮಾಡ್ತಾ ಇದ್ದಾರೆ. ಆ ನಿಟ್ಟಲ್ಲಿ ಒಂದು ಹೈ ವೋಲ್ಟೇಜ್ ಪಂದ್ಯ, ಬಿಗ್ ಫೈಟ್. ಸೌತ್ ಸ್ಟಾರಿನ ಎಲ್ಲ ಹಿರಿಯರು ಒಬ್ಬೊಬ್ಬರಾಗೆ ಬರ್ತಾ ಇದ್ದಾರೆ. ರಂಜಿತ್ ಶೆಟ್ರು, ಕಿರಣ್, ಸಂದೇಶ್, ಶ್ರೀಕಾಂತ್ ಶೆಟ್ರು, ಸುಮಂತ, ನಿತೇಶ್ ಎಲ್ಲರೂ ಕೂಡ ಬಹಳ ಸಮಯಗಳ ನಂತರ ಬಹುಶಃ ಟೂರ್ನಮೆಂಟ್ ಅಲ್ಲಿ ಸಚಿನ್ ಇವರೆಲ್ಲ ಇವಾಗಲೇ ಪಂದ್ಯಾಟ ವೀಕ್ಷಣೆಯಲ್ಲಿದ್ದಾರೆ. ಸೌತ್ ಸ್ಟಾರಿನ ಪ್ರೋತ್ಸಾಹಕರು ಕೂಡ. ಇನ್ನಿಂಗ್ಸಿನ ಮೊದಲ ಚೆಂಡಿಗಾಗಿ ಸಚಿನ್ ಮಹಾದೇವ. ಅಣ್ಣ ಸ್ಟ್ರೈಟ್ ಲಾಂಗ್ ಆನ್ ನಲ್ಲಿ ಆ ಲೈಟ್ ಅನ್ನು ಆಫ್ ಮಾಡಿ. ಪ್ಲೇಯರ್ಸ್ ಈ ಸಮಸ್ಯೆ ಆಗುತ್ತೆ, ದಯವಿಟ್ಟು ಗಮನದಲ್ಲಿ ಇಟ್ಕೊಡಿ. ಆ ವೆಹಿಕಲ್ ಲೈಟ್ ಅನ್ನ ದಯವಿಟ್ಟು ಆಫ್ ಮಾಡಬೇಕು. ಗ್ಯಾಲರಿ ಬ್ಯಾಕ್ ಸೈಡ್ ಅಲ್ಲಿ ಇದೆ ನೋಡಿ ಅದು. ಸರಿ, ಓಕೆ. ಇದನ್ನ ಮೊದಲ ಚೆಂಡು ಬಳಸುವ ಹೊಡೆತ ಸಚಿನ್ ಮಹಾದೇವ. ಅನುಭವಿ ಆಲ್ರೌಂಡರ್ ಪಂದ್ಯಾಟವನ್ನು ಆಡ್ತಾ ಇದ್ರೆ ಇವತ್ತು ರಾಜ ಸಾಲಿಗ್ರಾಮ ಕೂಡ ಸೌತ್ ಸ್ಟಾರ್ ಜಾನ್ಸನ್ ಅಲ್ಲಿ ಆಡ್ತಾ ಇದ್ದಾರೆ. ಆ ನಿಟ್ಟಲ್ಲಿ ಡಾಟ್ ಬಾಲಿನ ಸೇರ್ಪಾಡೆ. ಎರಡನೇ ಬಾರಿ ಔಟ್ಸೈಡ್ ಆಪ್ಷನ್ ಆಗಿ ಬಿದ್ದ ಚೆಂಡು ಬಹಳ ಸುತ್ತವರ್ಧ ಹೊಡೆತ ಕವರ್ಸ್ ಭಾಗದಲ್ಲಿ ಪ್ರಸಿದ್ಧನ ಮುಖೇನವಾಗಿ ಮೊದಲ ಬೌಂಡರಿಯ ಸೇರ್ಪಡೆ ಕೂಡ. ರಿಯಲ್ ಫೈಟರ್ಸ್ ಅಜಯ್ ಕುಂಜಿಗುಡಿ ಸಾಲಿಗ್ರಾಮ ಇನ್ನಿಂಗ್ಸ್ ಆರಂಭ ಆಗ್ತಾ ಇದೆ. 4 ಓಟಗಳು ಪ್ರಸಿದ್ಧನ ಮುಖೇನ. ಮತ್ತೆ ಸಚಿನ್ ಈ ಬಾರಿ ಬಹಳ ಸಮರ್ಥವನ್ನು ಕಂಡ ಕ್ರಾಸ್ ಲೈನ್ ಆಗಿ ಬಾರಿ ಮತ್ತೊಂದು ಬಹಳ ಸಮರ್ಥ ಹೊಡೆತ ಕ್ರಾಸ್ ಆಗಿ ಆಡಿದ್ರು. ಸ್ಕ್ವೇರ್ ಲೆಗ್ ಸೀಮಾರೇಖೆ ಭಾಗದಲ್ಲಿ ಬೌಂಡ್ರಿಯ ಸೇರ್ಪಡೆ. 48 3 ಚೆಂಡುಗಳಲ್ಲಿ ಇವಾಗಲೇ 8 ಓಟವನ್ನು ಬಿಡ್ಕೊಟ್ಟಂತ ಸಚಿನ್ ಮಹಾದೇವ ಮತ್ತೆ ಪ್ರಚಂಡ ಫಾರ್ಮ್ ಅನ್ನು ಮುಂದುವರಿಸ್ತಾ ಇದ್ದಾನೆ ಪ್ರಸಿದ್ಧ. 4ನೇ ಬಾರಿ ಶಾಟ್ ಆಗಿ ಬಿದ್ದ ಚೆಂಡು ಕವರ್ಸ್ ಭಾಗದಲ್ಲಿ ನಿಯಮ ಉಲ್ಲಂಘನೆ ಮಾಡಿದ ಪ್ರಸಿದ್ಧ ಆಚಾರ್ಯರ ವಿಕೆಟ್ ಅನ್ನು ಈ ಬಾರಿ ಮೊದಲ ಹಂತದಲ್ಲಿ ಉಳಿಸಂತ ಸಚಿನ್ ಮಹಾದೇವ. ಸೌತ್ ಸ್ಟಾರ್ ಜಾನ್ಸನ್ಗೆ ಬಹುಶಃ ಮೊದಲ ಹಂತದಲ್ಲಿ ವೆರಿ ಇಂಪಾರ್ಟೆಂಟ್ ಬ್ರೇಕ್ ಥ್ರೂ ಅನ್ನು ಕಂಡುಕೊಂಡ್ರು ಸಚಿನ್ ಮಹಾದೇವ. ಪ್ರಸಿದ್ಧ ಆಚಾರ್ಯ ವಾಪಸ್ ಆದ್ರು. ನಂಬಲ ಸಾಧ್ಯ ರೀತಿಯ ಮ್ಯಾಚರಿಂಗ್ ಪಾಯಿಂಟ್ ಈ ಹಂತದಲ್ಲಿ ಪ್ರಸಿದ್ಧ ಆಚಾರ್ಯ ವಾಪಸ್. ಕೇವಲ 2 ಬೌಂಡ್ರಿಗೆ ಅವರ ಆಟ ಮುಕ್ತಾಯವನ್ನು ಕಂಡಿತ್ತು. ತನ್ಸಿಪ್ ಬರ್ತಾ ಇದ್ದಾನೆ ಮತ್ತೋರ್ವ ಆಟಗಾರ. ರಿಯಲ್ ಫೈಟರ್ಸ್
ಅಜಯ್ ಕುಂಜುಗುಡಿಯ ಪರವಾಗಿ ಮತ್ತೆ ಸಚಿನ್ ಮಹಾದೇವ 5ನೇ ಬಾರಿ ತನ್ಸೀಫ್ಗೆ ಸಂದ ಚೆಂಡು ಮತ್ತೆ ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಆ ನಿಟ್ಟಲ್ಲಿ 8ಕ್ಕೆ 1 ಬಹಳಷ್ಟು ನಿರ್ಣಾಯಕವಾಗಿರುವಂತಹ ಒಂದು ಕ್ವಾರ್ಟರ್ ಫೈನಲ್ ಪಂದ್ಯಾಟ ಇಲ್ಲಿ ಸಾಗ್ತಾ ಇದೆ. ಅಂತಿಮ ಹಂತದಲ್ಲಿ ಶಾರ್ಟ್ ರೈಸಿಂಗ್ ಡೆಲಿವರಿ ಮಾಡಿ ಮತ್ತೆ ಫುಲ್ ಮಾಡುವಂತ ಪ್ರಯತ್ನದಲ್ಲಿ ತನ್ಸೀಫ್ ವಿಕೆಟ್ ಅನ್ನು ಕೂಡ ಉರುಳಿಸಿದ ಸಚಿನ್ ಮಹಾದೇವ. ಈ ಬಾರಿ 2 ಪ್ರಮುಖ ಹುದ್ದರಿಗಳನ್ನು ಉಳಿಸ ಸಚಿನ್ ಮಹಾದೇವ ಒಂದೆಡೆಯಲ್ಲಿ ಪ್ರಸಿದ್ಧ ಔಟ್ ಆದ್ರು, ಇನ್ನೊಂದೆಡೆಯಲ್ಲಿ ಇವಾಗಲೇ ತನ್ಸೀಫ್ ವಿಕೆಟ್ ಅನ್ನು ಕೂಡ ಕೆಡವುವುದರ ಮುಖೇನವಾಗಿ 8ಕ್ಕೆ 2 ಮೊದಲ ಹಂತದ ಮೇಲುಗೈನ ಪಡ್ಕೊಂಡ ಸೌತ್ ಸ್ಟಾರ್ ಜಾನ್ಸನ್ ಎದುರಾಳಿಗಳಿಗೆ ಮೂಗುದಾರವನ್ನು ತೊಡಿಸುವ ಪ್ರಯತ್ನವನ್ನು ಮಾಡ್ತಾ ಇದ್ದ ಮೊದಲ ಹಂತದಲ್ಲಿ. ಶಾಮಿಲಿ ಪಾರ್ಕಿಂಗ್ ಮೈದಾನದಲ್ಲಿ ನಡೀತಾ ಇರುವಂತಹ ಈ ಒಂದು ಪಂದ್ಯಕೂಟ, ಈ ಪಂದ್ಯಾಟ 3ನೇ ಕ್ವಾರ್ಟರ್ ಫೈನಲ್ ಪಂದ್ಯಾಟವಾಗಿ ಅಂಗಡ ಒಳಭಾಗದಲ್ಲಿ ಸಾಗ್ತಾ ಇದೆ. 1.5 ಲಕ್ಷ ರೂಪಾಯಿಗಳ ಜೆಎಂ ಪಂಚಜನ್ಯ ಟ್ರೋಫಿಯಲ್ಲಿ ಬಿಗು ಹೋರಾಟ ಇವಾಗಲೇ ಆರಂಭ ಆಗ್ತಾ ಇದೆ. ಒಂದು ಹಂತದ ಪ್ರೆಷರ್ಗೆ ಸಿಲುಕಿರುವಂತಹ ರಿಯಲ್ ಫೈಟರ್ಸ್ ಅಜಯ್ ಕುಂಜಿಗುಡಿಗೆ ಇವಾಗ ಚೇತು ಮತ್ತು ಪ್ರದೀಪ್ ಶೆಟ್ಟಿ ಅದ್ಯಾವ ರೀತಿ ಒಂದು ಆಟವನ್ನು ಆಡ್ತಾರೆ ನೋಡ್ಬೇಕಾಗಿದೆ. ಅಂಡ್ ಫಾರ್ ನಂಬರ್ 1 8ಕ್ಕೆ 2 ಬೆಂಗಳೂರಿನ ಬಂದ ಸಚಿನ್ ಮಹಾದೇವ ಬಹಳಷ್ಟು ಉತ್ತಮ ಒಂದು ಆರಂಭವನ್ನು ಕಂಡ್ರು ಸೌತ್ ಸ್ಟಾರ್ ಜಾನ್ಸನ್ ಪರವಾಗಿ. ಇಮ್ರಾನ್ ಬಂದ್ರು ಮತ್ತೋರ್ವ ಯುವ ಆಟಗಾರನ ಸೇರ್ಪಡೆ ಅಂಗಡ ಒಳಭಾಗವನ್ನು ಕಂಡುಕೊಳ್ತಾ ಇದೆ. ಈ ಹಂತದಲ್ಲಿ 8ಕ್ಕೆ 2 ಇಮ್ರಾನ್ ಈತನ ಮಧ್ಯ ಬಹಳ ಸಮರ್ಥ ಹೊಡೆತ ಡೀಪ್ ಕವರ್ಸ್ ಭಾಗದಲ್ಲಿ ಒಂದೋಟದ ಸೇರ್ಪಡೆ ಉತ್ತಮ ಕ್ಷೇತ್ರ ರಕ್ಷಣೆ ಸಾಗ್ತಾ ಇದೆ. ಸೌತ್ ಸ್ಟಾರ್ ಜಾನ್ಸನ್ ಪರವಾಗಿ ಲಾಂಗ್ ಆಫಿನ ಫೀಲ್ಡರ್ ಕ್ಷೇತ್ರ ರಕ್ಷಣೆಯನ್ನು ಮಾಡಿದ್ರು. ತಳ ಮೊತ್ತ 9.2 ಮತ್ತೆ ಇಮ್ರಾನ್ ಈತನ ಮಧ್ಯೆ ಪ್ರದೀಪ್ ಶೆಟ್ಟಿಗೆ ಸಂದ ಚೆಂಡು ಲಾಂಗ್ ಆಫ್ ಆಗದಲ್ಲಿ ಮತ್ತೊಂದು ಬಹಳಷ್ಟು ಕ್ಷೇತ್ರ ಉತ್ತಮ ಕ್ಷೇತ್ರ ರಕ್ಷಣೆ ದಾಖಲಾತಿಯನ್ನು ಕಂಡುಕೊಂಡು ಸ್ಥಳೀಯ ತಂಡ ಸೌತ್ ಸ್ಟಾರ್ ಜಾನ್ಸನ್ ಆದ್ರೆ ರಿಯಲ್ ಫೈಟರ್ಸ್ ಅಜಯ್ ಕುಂಜಿಗುಡಿ ಸಾಲಿಗ್ರಾಮ ಕೂಡ ಬಹಳಷ್ಟು ಮಂದಿ ಉತ್ತಮ ರೀತಿಯ ಆಟಗಾರರನ್ನು ಹೊಂದಿರುವಂತಹ ತಂಡ ಈ ಪಂದ್ಯಾಟವನ್ನು ಇಲ್ಲಿ ಆಡ್ತಾ ಇದೆ. 3ನೇ ಬಾರಿ ಇಮ್ರಾನ್ ಈ ಬಾರಿಸಿದ ಚೆಂಡು ಒಂದು ಫಾಸ್ಟ್ ಡೆಲಿವರಿಯನ್ನು ಕಂಡುಕೊಳ್ಳೋ ಮುಖ್ಯವಾಗಿ ಮತ್ತೊಂದು ಡಾಟ್ ಬಾಲಿನ ಸೇರ್ಪಡೆ. 9ಕ್ಕೆ 2 ಗೂಡ್ ರಕ್ಷಣೆ ಭಾಗದಲ್ಲಿ ಚೇತನ್ ಬೆಂಗಳೂರಿನ ಮೂಲ ಮತ್ತೋರ್ವ ಆಟಗಾರ ಆಟವನ್ನು ಆಡ್ತಾ ಇದ್ರು. ಬಹುಶಃ ಒಂದು ಹಂತದಲ್ಲಿ ಪ್ರಸಿದ್ಧ ಆಚಾರ್ಯನ ವಿಕೆಟ್ ಪತನವೇ ಮೈಂಡ್ ಟರ್ನಿಂಗ್ ಪಾಯಿಂಟ್ ಆಗಿತ್ತು. ಹಿಂದಿನ 3 ಪಂದ್ಯಾಟಗಳಲ್ಲಿ ಕೂಡ ಪ್ರಚಂಡ ಫಾರ್ಮ್ ಅನ್ನು ಅವರು ತೋರ್ಪಡಿಸಿದ್ರು. ಆದ್ರೆ ಸಚಿನ್ ಮಹಾದೇವ ಮಾತ್ರ ಒಂದು ವೆರಿ ಇಂಪಾರ್ಟೆಂಟ್ ವಿಕೆಟ್ ಅನ್ನು ಉರುಳಿಸಿದ ಬಳಿಕ ತನ್ಸೀಫ್ ಅವರ ವಿಕೆಟ್ ಅನ್ನು ಕೂಡ ಉರುಳಿಸಿದ್ರು. ಸದ್ಯ 9ಕ್ಕೆ 2 ಮತ್ತೆ ಇಮ್ರಾನ್ 4ನೇ ಬಾರಿಗೆ ಸೋನ ಕಂಡುಕೊಳ್ತಾ ಇದ್ರು. ಈತನ ಮಧ್ಯೆ ತನ್ಮೂಲಕವಾಗಿ ಕವರ್ಸ್ ಅಲ್ಲಿ ಪ್ರದೀಪ್ ಶೆಟ್ಟಿ ಮುಖ್ಯವಾಗಿ ಚೆಂಡು ಸಿಮರ್ಕನ್ನು ಕ್ರಮಿಸ್ತಾ ಇದೆ. ಬೌಂಡ್ರಿ ಈ ಪಂದ್ಯದ 3ನೇ ಬೌಂಡ್ರಿಯನ್ನು ಕಂಡುಕೊಳ್ತಾ ಇರುವಂತಹ ಒಂದು ತಂಡ ರಿಯಲ್ ಫೈಟರ್ಸ್. ಅಜಯ್ ಕುಂಜಿಗುಡಿಗೆ ಮೊದಲ ಬೌಂಡ್ರಿ ಕೂಡ ಇದು ಪ್ರದೀಪ್ ಶೆಟ್ಟಿ ದಾಂಡಲ್ಲಿ. ಮೊತ್ತ 13ಕ್ಕೆ 2 ಮತ್ತೆ ಇಮ್ರಾನ್ 5ನೇ ಸವನ್ನ ಕಂಡುಕೊಳ್ಬೇಕಾಗಿದೆ 2ನೇ ಓವರ್ನಲ್ಲಿ.
ಈತನ ಮಧ್ಯೆ ಶಾರ್ಟ್ ಆಗಿ ಬಿದ್ದ ಚೆಂಡು ಕವರ್ ಪಾಯಿಂಟ್ ಭಾಗದಲ್ಲಿ ಮತ್ತೊಂದು ಭರ್ಜರಿ ಹೊಡೆತವನ್ನ ಕಂಡ ಶೆಟ್ಟಿ ಬ್ಯಾಕ್ ಟು ಬ್ಯಾಕ್ ಬೌಂಡ್ರಿಯನ್ನ ಕೂಡ ಕಾಣ್ಕೊಂಡ್ರು. ಮತ್ತೆ ಫೈಟ್ ಬ್ಯಾಕ್ ಮಾಡುವಂತ ಪ್ರಯತ್ನವನ್ನ ಮಾಡ್ತಾ ಇದೆ. ಬೌಂಡ್ರಿಯ ಮುಖೇನ ಸಣ್ಣ ಮೊತ್ತ 17-2. ಅಂಗಣ ಒಳಭಾಗದಲ್ಲಿ ಸಣ್ಣ ಮೊತ್ತ 17 ಓಟಗಳು, 2 ಅತ್ಯುತ್ತಮ ಬೌಂಡ್ರಿಗಳನ್ನ ಕಂಡಂತ ಪ್ರದೀಪ್ ಶೆಟ್ಟಿ ಆಟವನ್ನು ಆಡ್ತಾ ಇದ್ದಾರೆ ಈ ಬಾರಿ. ಮತ್ತೆ ಇಮ್ರಾನ್ ಎಸ್ ಅಂದ ಚೆಂಡು ಮತ್ತೊಂದು ತೀರಾ ಶಾರ್ಟ್ ಆಗಿ ಬಿದ್ದಂತ ಎಸ್ ಅಂತ ಈ ಬಾರಿ ಕವರ್ ಸುಭಾಗದಲ್ಲಿ ಶೆಟ್ಟಿ ಮುಖ್ಯವಾಗಿ ಮತ್ತೆ ಬೌಂಡ್ರಿ. ಈ ಓವರ್ ನಲ್ಲಿ 3ನೇ ಬೌಂಡರಿಗೆ ಅವಕಾಶವನ್ನು ಮಾಡಿಕೊಟ್ಟ ಇಮ್ರಾನ್. ಆದ್ರೆ ರಿಯಲ್ ಫೈಟರ್ ಅಜಯ್ನ ಮೊತ್ತ 21-2. ಇವಾಗಲ 2 ತಂಡಗಳು ಶೆಟ್ಟಿ ಅಂಪೈರ್ ಮತ್ತು ಪಾಂಚಜನ್ಯ ಅನಿಲ್ ಕಾಡಬೆಟ್ಟು ಜೆಎಂ ಪಾಂಚಜನ್ಯ ಟೂರ್ನಮೆಂಟ್ ನ ಮೊದಲ 2 ಸೆಮಿಫೈನಲಿಸ್ಟ್ ತಂಡಗಳು ಕೂಡ 3ನೇ ಸ್ಥಾನಕ್ಕಾಗಿ ಇವಾಗ ಅಂಗಣ ಒಳಭಾಗದಲ್ಲಿ ಪಂದ್ಯಾಟ ಸಾಗ್ತಾ ಇದೆ. ಈತನ ಮಧ್ಯೆ ಬಹಳ ಸಮರ್ಥ ರನ್ ಮಾಡೋ ಅವಕಾಶ ಇತ್ತು. ಸಚಿನ್ ಮಹಾದೇವ ಸಂದ ಒಂದು ಚೆಂಡು ಕವರ್ ಸುಭಾಗದಲ್ಲಿ ಅನಿಲ್ ಕಾರ್ಯ ಮತ್ತವರು ನಮ್ಮುಗೆ ಆಟಗಾರ ಕೂಡ ಸೌತ್ ಸ್ಟಾರ್ ಜಾನ್ಸನ್ ಅಲ್ಲಿ ಕ್ಷೇತ್ರ ರಕ್ಷಣೆಯನ್ನು ಮಾಡಿದ. ತಳ ಮೊತ್ತ 22. ಫೈಟ್ 2. ಮೊದಲ ಹಂತದ ಒತ್ತಡವನ್ನು ಕಂಡುಕೊಂಡ್ರು ಕೂಡ ಪ್ರದೀಪ್ ಶೆಟ್ಟಿ ಒಂದು ಫೈಟ್ ಬ್ಯಾಕ್ ಅನ್ನು ಮಾಡುವ ಸೂಚನೆಯನ್ನು ಕೊಡ್ತಾ ಇದ್ದಾರೆ ಸೌತ್ ಸ್ಟಾರ್ ಜಾನ್ಸನ್ ವಿರುದ್ಧವಾಗಿ. ಮತ್ತೆ ಸಚಿನ್ ಮಹಾದೇವ ಇವರ ಚೆಂಡು ಮತ್ತೊಂದು ಕ್ಲೀನ್ ಬಾಲ್ ಅನ್ನು ಸಾಧಿಸಿದ ಸಚಿನ್ ಮಹಾದೇವ್ ಈ ಬಾರಿ ನಮ್ಮ ಸಾಧ್ಯ ರೀತಿಯ ಒಂದು ಮೇಲುಗೈಯನ್ನು ಕೊಡ್ತಾ ಇದ್ದಾನೆ ಈ ಹಂತದಲ್ಲಿ ಸೌತ್ ಸ್ಟಾರ್ ಜಾನ್ಸನ್. 3ನೇ ಹೋದರೆ ಯಶಸ್ಸನ್ನು ಪಡ್ಕೊಂಡ ಸಚಿನ್ ಮಹಾದೇವ. ಸೌತ್ ಸ್ಟಾರಿಗೆ ಬಹುಶಃ ಇದೊಂದು ಅರ್ಲಿ ಬ್ರೇಕ್ ಥ್ರೂ. ಶೆಟ್ಟಿ ವಾಪಸ್ ಕ್ಲೀನ್ ಬೌಲ್. T20 ವರ್ಲ್ಡ್ ಕಪ್ ಅಲ್ಲಿ ಒಂದು ಏರುಪೇರಿನ ಫಲಿತಾಂಶ ಇವತ್ತು ಆಗ್ತದೆ. 170 ಇಂಡಿಯಾದ ಟಾರ್ಗೆಟ್ಗೆ ಪಾಕಿಸ್ತಾನ 6-3. ಇವಾಗ 13-3. ಈತನ ಮಧ್ಯೆ ಮತ್ತೆ ಸಚಿನ್ ಮಹಾದೇವ ಒಂದು ಉತ್ತಮ ಹೊಡೆತವನ್ನ ಕಂಡ್ರೆ ತಲ್ಮಲ್ಕೋಗಿ ಲೇಟ್ ಕಟ್ ಕಲ್ಲಿ ಭಾಗದಲ್ಲಿ ಸಾಗರ್ ಆಚಾರ್ಯ ಮುಖ್ಯವಾಗಿ ಚೆಂಡು ಮತ್ತೆ ಸಿಮರಿಕರ ಭಾಗವನ್ನು ಕಾಣ್ತಾ ಇದೆ. ಬೌಂಡ್ರಿ. ತಂಡದ ಮೊತ್ತ 26-3. ಬಿಗು ಹೋರಾಟದ ಒಂದು ಕ್ವಾರ್ಟರ್ ಫೈನಲ್ ಪಂದ್ಯಾಟ, 3ನೇ ಕ್ವಾರ್ಟರ್ ಫೈನಲ್ ಪಂದ್ಯಾಟ ಇಲ್ಲಿ ಸಾಗ್ತಾ ಇದೆ. 4ನೇ ಬಾರಿಗೆ ಮತ್ತೆ ಸಚಿನ್ ಸೌತ್ ಸ್ಟಾರ್ ಜಾನ್ಸನ್ ಪರವಾಗಿ. ಈ ತನ್ಮದೆ ಮತ್ತೊಂದು ಬಹಳ ಸಮರ್ಥ ಹೊಡೆತ ಈ ಬಾರಿ ಸಾಗರ್ ಆಚಾರ್ಯನ ಮುಖ್ಯವಾಗಿ ಕವರ್ ಸುಭಾಗದಲ್ಲಿ ಇದು ಡೀಪ್ ಪಿಟ್ಗಳ ಭಾಗದಲ್ಲಿ ಬೌಂಡ್ರಿಯ ಸೇರ್ಪಡೆ ತನ್ಮೂಲಕ 30 ಮೊತ್ತ ಫೈಟ್ ಬ್ಯಾಕ್ ಮತ್ತೆ ಆಗ್ತಾ ಇದೆ. ಅಂಗಣ ಒಳಭಾಗದಲ್ಲಿ 5ನೇ ಚೆಂಡು ರನ್ ಪಡ ಅವಕಾಶ ಇತ್ತು. ಡೈರೆಕ್ಟ್ ಹಿಟ್ ಆದ್ರೂ ಕೂಡ ಕೊನೆ ಹಂತದಲ್ಲಿ ನಾಟ್ಔಟಿನ ಒಂದು ತೀರ್ಪನ್ನ ಕಂಡುಕೊಂಡ್ರು. 31 ತಂಡದ ಮೊತ್ತ ಈ ಹಂತವನ್ನ ಕಾಣ್ತಾ ಇದೆ. ಬಹಳ ಸುತ್ತಮುತ್ತಲ ಕ್ಷೇತ್ರ ರಕ್ಷಣೆ ಕೂಡ
ಕ್ರಿಕೆಟ್ ಟೂರ್ನಮೆಂಟ್ ನೇರ ಪ್ರಸಾರವನ್ನು ಮಾಡ್ತಾ ಇದೆ. ತಂಡ ಮೊತ್ತ 31. ಚೇತನ್ ಪೂಜಾರಿ ಆಟವನ್ನು ಆಡ್ತಾ ಇದ್ದಾರೆ ಈ ಬಾರಿ. ರಿಯಲ್ ಫೈಟರ್ಸ್ ಈತನ ಮಧ್ಯೆ ಓಟಗಳ ಪ್ರಯತ್ನ, ಡೈರೆಕ್ಟ್ ಹಿಟ್ ಮಾಡೋ ಪ್ರಯತ್ನವನ್ನ ಕೂಡ ಸ್ಕ್ವೇರ್ ಲೆಗ್ ಭಾಗದಲ್ಲಿ ಇಮ್ರಾನ್ ಮಾಡಿದ್ರು. ಅಂತಿಮ ಹಂತದಲ್ಲಿ ಒಂದು ಓಟವನ್ನ ಚೇತನ್ ಕ್ಲಿಯರ್ ರನ್ಸ್ ಅನ್ನ ಮಾಡಿಕೊಂಡ್ರು. 32ಕ್ಕೆ 3 ರಿಯಲ್ ಫೈಟರ್ಸ್ ಅಜಯ್ ಕುಂಜಿಗುಡಿಯ ಮೊತ್ತ. ಅಂಗಡ ಒಳಭಾಗದಲ್ಲಿ ಸೌಸ್ಟಾರ್ ಜಾನ್ಸನ್ ಹೊಸ ಬೌಲರ್ ಪರಿಚಯವನ್ನು ಮಾಡ್ತಾ ಇದೆ. ಜಸಂತ ದೇವಾಡಿಗ ಜಾಲಾಡಿ ಎಸ್ಗಾರಿಕೆ ಭಾಗವನ್ನು ಕಂಡುಕೊಳ್ತಾ ಇದ್ದಾರೆ. ಆ ನಿಟ್ಟಲ್ಲಿ ಬ್ಯಾಟ್ಸೋನಿನ ಮಾಲೀಕ ಕೂಡ ಜಸಂತ ದೇವಾಡಿಗ. ಎರಡೂ ತಂಡಗಳು ಕೂಡ ಬಿಗು ಹೋರಾಟವನ್ನು ಕಾಣುವ ಸೂಚನೆ ಬರ್ತಾ ಇದೆ. ಆ ನಿಟ್ಟಲ್ಲಿ ಮುಕ್ತಾಯ ಕಂಡ 3 ಓವರ್ಗಳಲ್ಲಿ ತಂಡ ಮೊತ್ತ 32ಕ್ಕೆ 3 ರಿಯಲ್ ಫೈಟರ್ಸ್ ಅಜಯ್ ಸಾಲಿಗ್ರಾಮ. 4ನೇ ಓವರ್ ಮೊದಲ ಚೆಂಡು ಒಳಸಮರ್ಥ ಲಾಂಗ್ ಆಫ್ ಆಗದಲ್ಲಿ ಒಂದೊಡೆ ಸೇರ್ಪಡೆ ಚೇತನ್ ಪೂಜಾರಿ ಮುಖೇನವಾಗಿ ಓಟ್ಗಳು ಬರ್ತಾ ಇದೆ. ಕ್ಷೇತ್ರ ರಕ್ಷಣೆ ಮೊದಲಾಗಿ ತಂಡ ಮೊತ್ತ 33. 3 for 3 ಮತ್ತೆ ಜಸಂತ ಈ ಬಾರಿ ಚೆಂಡು ಬಳಸಬಾರ್ದು. ಯಾರ್ ಕರೆ ಡೆಲಿವರಿ ರನ್ಔಟ್ ಮಾಡೋ ಅವಕಾಶ ಇತ್ತು. ಒಂದು ಹಂತದಲ್ಲಿ ಮಿಸ್ ಚಾರ್ಜ್ಮೆಂಟ್ ಅಲ್ಲಿ ಕೊನೆ ಹಂತದಲ್ಲಿ ವೈಟ್ ಥ್ರೋ ಅನ್ನ ಚೇತನಿಸಿದ್ರು. ಒಂದೊಡೆ ಚೋರ ಸೇರ್ಪಡೆ ಮುಖ್ಯವಾಗಿ ಸಾಗರ್ ಆಚಾರ್ಯ ಕೂಡ ಈ ಓಟವನ್ನು ಕ್ಲಿಯರ್ ಮಾಡಿಕೊಂಡು ತಂಡ ಮೊತ್ತ 34 ಓಟಗಳು. ಇಲ್ಲಿ ಪ್ರಶಸ್ತಿಯನ್ನು ಗೆಲ್ಲುವಂತ ಒಂದು ತಂಡ 1.5 ಲಕ್ಷ ರೂಪಾಯಿಗಳ ಹಗಲು ಈ ಒಂದು ಕ್ಯಾಶ್ ಅನ್ನು ಪಡ್ಕೊಳ್ತಾರೆ ಟ್ರೋಫಿ ಸಮೇತವಾಗಿ. ಮತ್ತೆ ಜಸಂತ 4ನೇ ಓವರ್ನ 3ನೇ ಚೆಂಡು ರೈಸಿಂಗ್ ಡೆಲಿವರಿಯನ್ನ ಈ ಬಾರಿ ಪೆಡಲ್ ಶಾಟ್ ಆಗಿರುವಂತ ಚೇತನ್ ಪೂಜಾರಿ ಲಾಂಗ್ ಲೆಗ್ ಭಾಗದಲ್ಲಿ ಬೌಂಡ್ರಿಯನ್ನ ಕಂಡುಕೊಂಡ್ರು. ಕೊನೆ ಹಂತದಲ್ಲಿ ಬೌಂಡ್ರಿ ಸೇರ್ಪಡೆ ಲಾಂಗ್ ಲೆಗ್ ಭಾಗದಲ್ಲಿ ಒಂದು ಉತ್ತಮ ರೀತಿಯ ಪೆಡಲ್ ಶಾಟ್ ಅನ್ನು ಆಡಿದಂತ ಚೇತನ್ ಪೂಜಾರಿ ಮುಖೇನ 4 ಓಟಗಳ ಸೇರ್ಪಡೆ ಕೂಡ. ತಂಡ ಮೊತ್ತ 38ಕ್ಕೆ 3 ರಿಯಲ್ ಫೈಟರ್ಸ್ ಅಜಯ್ ಕುಂಜುಗುಡಿ ಸಾಲಿಗ್ರಾಮ. ಇದರ ಮೇಲೆ ಮತ್ತೊಂದು ಅಡ್ಡ ಹೊಡೆತ ಕಾಣೋ ಪ್ರಯತ್ನ. ಒಂದೊಡೆ ಚೂರ ಸೇರ್ಪಡೆ ಲೆಗ್ ಬೈ ಮುಖೇನ ತಂಡ ಮೊತ್ತ 39. ಜಯಂ ಪಾಂಚಜನ್ಯ ಮತ್ತು ಸ್ವಸ್ತಿ 11 ಆಶಯದಲ್ಲಿ ಸ್ವಸ್ತಿಕ್ ಅವರ ಸವಿ ನೆನಪಿನಲ್ಲಿ ನಡೀತಾ ಇರುವಂತಹ ಹಗಲು ರಾತ್ರಿಯ ಕರ್ನಾಟಕ ರಾಜ್ಯ ಮಟ್ಟದ 40 ಗಜಗಳ ಕ್ರಿಕೆಟ್ ಪಂದ್ಯಕೂಟ ಇಲ್ಲಿ ಸಾಗ್ತಾ ಇದೆ. ಜಯಂ ಪಾಂಚಜನ್ಯ ಟ್ರೋಫಿಗಾಗಿ ಈತನ ಮಧ್ಯೆ ಜಸಂತ ಈ ಬರಸದ ಚೆಂಡು ಸಾಗರ್ ಆಚಾರ್ಯನ ಮುಖ್ಯವಾಗಿ ಅತಿ ವಿಶಿಷ್ಟತೆ ಒಂದು ಹೊಡೆತ ಸ್ಕ್ವೇರ್ ಲೆಗ್ ನಲ್ಲಿ ಮತ್ತೆ ಬೌಂಡರಿಯ ಸೇರ್ಪಡೆ ಅಂಕಿಅಂಶಗಳ ಪಟ್ಟಿಗೆ ಬರ್ತಾ ಇದೆ. 43 ಈವಾಗಲೇ ತಂಡದ ಮೊತ್ತ ದಾಖಲಾತಿಯನ್ನು ಕಂಡುಕೊಳ್ತಾ ಇದೆ. ಲಾಸ್ಟ್ ಬಾಲ್ ಆಫ್ ದಿ ಓವರ್.
ಸೌತ್ ಸ್ಟಾರ್ ಜಾನ್ಸನ್ ಪರವಾಗಿ. ಕೊನೆ ಹಂತದಲ್ಲಿ ಮತ್ತೊಂದು ಶಾಟ್ ಆಗಿ ಬಿದ್ದ ಚೆಂಡು ಕವರ್ ಸುಭಾಗದಲ್ಲಿ ಮತ್ತೆ ಕ್ಷೇತ್ರ ಫಲವನ್ನು ಕಂಡ ಸೌತ್ ಸ್ಟಾರ್ ಜಾನ್ಸನ್ ಈ ಹಂತದಲ್ಲಿ ಮತ್ತೆ ಒತ್ತಡಕ್ಕೆ ಸೆಲೆಕ್ಟ್ ಆಗಿದೆ. ಬೌಂಡ್ರಿ ಸಾಗರ್ ಆಚಾರ್ಯ ದಾಂಡಿನಲ್ಲಿ ಚುಮ್ಮಿದ 4ನೇ ಬೌಂಡರಿ ಕೂಡ ಈ ಹಂತದಲ್ಲಿ ರಿಯಲ್ ಫೈಟರ್ಸ್ ಅಜಯ್ ಕುಂಜಿಗುಡಿ ಖಾತೆಗೆ ಬರ್ತಾ ಇದೆ. 47ಕ್ಕೆ 3 ಮೊದಲ 4 ಓವರ್ಗಳ ಮುಕ್ತಾಯವನ್ನು ಕಂಡ ಈ ಒಂದು ಪಂದ್ಯ. ಇನ್ನು 1 ಓವರ್ ಬಾಕಿ ಇದೆ. ಆ ನಿಟ್ಟಲ್ಲಿ ಆದಷ್ಟು ಓಟಗಳು ದಾಖಲಾಗ್ತಾ ನೋಡಬೇಕಾಗಿದೆ. ಅಂಗಡೋಳ ಭಾಗದಲ್ಲಿ ಕೊನೆ ಓವರ್ ಅನ್ನ ಕಂಡುಕೊಳ್ಬೇಕಾಗಿದೆ. ಮತ್ತೋರ್ವ ಹೊಸ ಬೌಲರ್ ಪರಿಚಯವನ್ನು ಮಾಡ್ತಾ ಇರುವಂತಹ ಸೌತ್ ಸ್ಟಾರ್ ಜಾನ್ಸನ್. ಮನೋಜ ಒಂದು 14ನೇ ಓವರ್ ಕೊನೆ 2 ಚೆಂಡುಗಳ ಬೌಂಡ್ರಿಗೆ ಅವಕಾಶವನ್ನು ಮಾಡಿಕೊಟ್ಟ ಜಸಂತ. ಮಿಡ್ಲ್ ಆರ್ಡರ್ ಅಲ್ಲಿ ಸಾಗರ್ ಆಚಾರ್ಯ ಉತ್ತಮ ರೀತಿಯ ಆಟವನ್ನ ಆಡ್ತಾ ಇದ್ದಾನೆ ರಿಯಲ್ ಫೈಟರ್ಸ್. ಅಜಯ್ನ ಪರವಾಗಿ ಬಹುಶಃ ಒಂದು ಹೊಡೆತ ಕ್ಯಾಚ್ ಆಗೋ ಅವಕಾಶ ಕೊನೆ ಹಂತದಲ್ಲಿ ಔಟ್ ಅನ್ನುವಂತ ಸೂಚನೆ ಮುಖ್ಯವಾಗಿ ಚೇತನ್ ಕಾಟ್ ಬಿಹೈಂಡ್ ಆದ್ರು. 4ನೇ ಹೋದರಿ ಆಘಾತವನ್ನ ಕಂಡಂತ ರಿಯಲ್ ಫೈಟರ್ಸ್ ಅಜಯ್ ಕುಂಜಿಗುಡಿ ಸಾಲಿಗ್ರಾಮ. ಅಂಗಳಾಳ ಭಾಗದತ್ತ ಚವಾನ್ ಭಂಡಾರಿಯ ಸೇರ್ಪಾಡ. ಮನು ಒಂದು ಬಹಳ ಜಬರ್ದಸ್ತವನ್ನ ಕಂಡ್ರು. ರನ್ ಬೆಳ ಅವಕಾಶ ಇತ್ತು. ಲೆಗ್ ಬಾಯ್ ಅಡ್ಡ ಹೊಡೆತವನ್ನ ಕಾಡುವ ಹಂತದಲ್ಲಿ ಒಂದೊಡೆ ಚೊರೆ ಸೇರ್ಪಡೆ ತಳ ಮೊತ್ತ 48 ರನ್ ಪಡ ಸುಲಭ ಅವಕಾಶವನ್ನ ಕೈ ಚೆಲ್ತಾ ಇರುವಂತ ಮನು. ನಲವತ್ತೆಂಟಕ್ಕೆ 4 ಸಾರಿ ಮತ್ತೆ ಮನು. ಜಯಂ ಪಾಂಚಜನ್ಯದ ಹಗಲು ರಾತ್ರಿ ಪಂದ್ಯಕೂಟ ಇಲ್ಲಿ ನಡೀತಾ ಇದೆ. ಕ್ವಾರ್ಟರ್ ಫೈನಲ್ ನಂಬರ್ 3. ಈತನ ಮಧ್ಯೆ ಬಹಳ ಸಮರ್ಥ ಹೊಡೆತ ಕೊನೆಯಲ್ಲಿ ಒಂದು ನಮ್ಮಲ ಸಾಧ್ಯ ರೀತಿಯ ಕ್ಷೇತ್ರ ರಕ್ಷಣೆಯನ್ನು ಮಾಡಿದಂತ ಅನಿಲ್ ಕಾರ್ವೆ ಸಂಭಾವ್ಯ ಬೌಂಡರಿಯನ್ನು ಉಳಿಸಿಕೊಟ್ರು. ಇವತ್ತಿನ ಬಹುಶಃ ಅತ್ಯುತ್ತಮ ಕ್ಷೇತ್ರ ರಕ್ಷಣೆ ಕೂಡ ಸೌತ್ ಸ್ಟಾರ್ ಜಾನ್ಸನ್ ಹಿರಿಯ ಅನುಭವಿ ಆಟಗಾರ ಅನಿಲ್ ಕಾರ್ವೆ 3 ಓಟವನ್ನು ಉಳಿಸಿಕೊಟ್ರು. ಈ ನಿಟ್ಟಿನಲ್ಲಿ ತನ್ನ ಮೊತ್ತವು ಕೂಡ 49ಕ್ಕೆ 4. ಮತ್ತೆ ಮನು ಒಂದು ಉತ್ತಮ ದಸವನ್ನ ಕಂಡ್ರು. ಇವೊಂದೊಡೆ ಚೋರೆ ಮುಖ್ಯವಾಗಿ 50 ಓಟ, ಅರ್ಧ ಶತಕ. ರಿಯಲ್ ಫೈಟರ್ಸ್ ಅಜಯ್ ಕುಂಜಿಗುಡಿ ಒಂದು ಫೈಟಿಂಗ್ ಟೋಟಲ್ ಅನ್ನು ಇವಾಗಲೇ ದಾಖಲಿಸ್ತಾ ಇದೆ ಸೌತ್ ಸ್ಟಾರ್ ಜಾನ್ಸನ್ ವಿರುದ್ಧವಾಗಿ. ಲಾಸ್ಟು ಮತ್ತೆ ಉತ್ತಮ ಹೊಡೆತ ಲಾಂಗ್ ಆಫ್ ಆಗದಲ್ಲೇ ರನ್ ಅವಕಾಶ ಮಾಡಿ ಸಚಿನ್ ಮಹಾದೇವ ಲಾಂಗ್ ಆಫ್ ಆಗದವ ಡೈರೆಕ್ಟ್ ಹಿಟ್ ಅನ್ನು ಮಾಡಿದ್ರು. ಸಾಗರ್ ಆಚಾರ್ಯನ ವಿಕೆಟ್ ಅನ್ನು ಕೂಡ ಸಚಿನ್ ಮಹಾದೇವ ಇದೇ ಹಂತದಲ್ಲಿ ಉರುಳಿಸಿದ್ರು. ಮೊದಲ ಹಂತದಲ್ಲಿ 3 ಇಂಪಾರ್ಟೆಂಟ್ ವಿಕೆಟ್ಸ್ ಗಳನ್ನ ಉಳಿಯುವಂತ ಸಚಿನ್ ಈ ಒಂದು ಇಂಪಾರ್ಟೆಂಟ್ ರನ್ಔಟ್ ಅನ್ನು ಕೂಡ ನಡೆಸಿದ್ರು. ಸೌತ್ ಸ್ಟಾರ್ ಜಾನ್ಸನ್ ಪರವಾಗಿ ಒಂದು ಅತ್ಯುತ್ತಮ ಕ್ಷೇತ್ರ ರಕ್ಷಣೆ. ಹಲೋ ಈತನ ಬಂದ ಕೊನೆ ಚೆಂಡಲ್ಲಿ ಒಂದು ಮಾರ್ಚರ್ ಹೊಡೆತವನ್ನ ಕಂಡಂತ ಚವಾನ್ ಭಂಡಾರಿ ಅಕ್ರಾಸ್ ಲೈನ್ ಆಗಿ
ಸ್ಕ್ವೇರ್ ಲೆಗ್ ಅಲ್ಲಿ ಬೌಂಡ್ರಿಯನ್ನ ಕಂಡುಕೊಂಡ್ರೆ ಈ ರೀತಿಯಾಗಿ 54 ಓಟವನ್ನು ಪೇರಿಸ್ತಾ ಇರುವಂತಹ ಒಂದು ತಂಡ ರಿಯಲ್ ಫೈಟರ್ಸ್ ಅಜಯ್ ಕುಂಜಗುಡಿ ಸಾಲಿಗ್ರಾಮ ಸೌತ್ ಸ್ಟಾರ್ ಜಾನ್ಸನ್ ಜಯಕ್ಕಾಗಿ 55 ಓಟದ ಟಾರ್ಗೆಟ್ ಅನ್ನು ನೀಡ್ತಾ ಇದೆ. ಅಲ್ಲಿ ಅಪೂರ್ವ ಚಾಲೆಂಜ್ ಅವರು ಟಾಸಿ ಬರಬೇಕನ್ನ ಕೇಳ್ತಾ ಇದ್ದೇವೆ. JM ಸೊಸಿ ಅವರು ಲಾಸ್ಟ್ ಕ್ವಾರ್ಟರ್ ಫೈನಲ್ ಪಂದ್ಯಾಟವನ್ನು ಆಡುವಂತ ಎರಡು ತಂಡಗಳು ಕೂಡ ತಕ್ಷಣವೇ ಟಾಸಿ ಬರಬೇಕು. ಅಪೂರ್ವ ಚಾಲೆಂಜ್ ಕುಂದಾಪುರ ವರ್ಸಸ್ JM ಸೊಸಿ ಅಂಬಲ್ಪಾಡಿ. ಕೊಲಂಬೋದಲ್ಲಿ 34ಕ್ಕೆ 4. ಅಂಗಣ ಒಳಭಾಗದಲ್ಲಿ ಸೌತ್ ಸ್ಟಾರ್ ಜಾನ್ಸನ್ ಆರಂಭಕಾರ ಬರ್ತಾ ಇದ್ದಾರೆ. ಅನಿಲ್ ಕಾರ್ವಿ ಮತ್ತು ರಿಫಾಟ್ 30 ಎಸೆತ 55 ಓಟದ ಅವಶ್ಯಕತೆ ಇದೆ. ಸ್ಥಳೀಯ ತಂಡ ತವರಿನ ಪ್ರೇಕ್ಷಕರ ಹಂಬಲದ ಬೆಂಬಲದ ತಂಡ ಕೂಡ ಸೌತ್ ಸ್ಟಾರ್ ಜಾನ್ಸನ್ ಆ ನಿಟ್ಟಲ್ಲಿ ಅದ್ಯಾವ ರೀತಿಯ ಒಂದು ಪ್ರತಿ ಹೋರಾಟವನ್ನಲ್ಲಿ ಸಂಘಟಿಸಾರ ನೋಡಬೇಕಾಗ್ತಾ ಇದೆ. 1.5 ಲಕ್ಷ ರೂಪಾಯಿಗಳ ಹಗಲು ರಾತ್ರಿಯ JM ಪಾಂಚಜನ್ಯ ಟ್ರೋಫಿಯಾಗಿ ಸೆಮಿಫೈನಲ್ ಪ್ರವೇಶಕ್ಕೆ ಈ ತಂಡಗಳು ಹೋರಾಟವನ್ನು ಮಾಡ್ತಾ ಇದೆ. 3ನೇ ಕ್ವಾರ್ಟರ್ ಫೈನಲ್ ಹರ್ಷಿತ್ ಬಂದ್ರು ರಿಯಲ್ ಫೈಟರ್ಸ್ ಕುಂಜುಗುಡಿಯ ಪರವಾಗಿ. ಇನ್ನಿಂಗ್ಸಿನ ಮೊದಲ ಚೆಂಡು ಬಹಳ ಸಮರ್ಥ ಒಂದು ಹೊಡೆತ ಲೇಟ್ ಕಟ್ ಅನ್ನು ಮಾಡಿದಂತ ಅನಿಲ್ ಕಾರ್ವಿ ಫಾಸ್ಟ್ ಸ್ಲಿಪ್ ವಿಭಾಗದಲ್ಲಿ ಮೊದಲ ಓಟವನ್ನು ಕಂಡುಕೊಂಡ್ರು. ಕೊನೆಯ ಕರೆ ಇರ್ತದೆ. ಅಪೂರ್ವ ಚಾಲೆಂಜ್ ಅವರು JM ಸೊಸಿ 11 ಅಂಬಲಪಾಡಿ ಲಾಸ್ಟ್ ಕ್ವಾರ್ಟರ್ ಫೈನಲ್. ಮತ್ತೆ ಹರ್ಷಿತ್ ಬಾರಿ ಎರಡನೇ ಚೆಂಡು ರಿಪಾ ಕೆಸದ ಈ ಒಂದು ಚೆಂಡು ಒಂದು ಹಂತದಲ್ಲಿ ಬಹಳ ಸಮರದ ಕ್ಷೇತ್ರ ರಕ್ಷಣೆ ಕೂಡ ಕವರ್ ಸುವಾಗಿದಲ್ಲಿ ಬೌಂಡ್ರಿಯನ್ನು ಅಡ್ಡಾಯಿಸಿದ್ರು. ಬಹಳ ಸುತ್ತವರ ಕ್ಷೇತ್ರ ರಕ್ಷಣೆಯಲ್ಲಿ ಇವಾಗ ರಿಯಲ್ ಫೈಟರ್ಸ್ ಮತ್ತು ಅಜಯ್ ಕುಂಜಿಗುಡಿ ಸಾಲಿಗ್ರಾಮದ ಆಟಗಾರರು ಸೌತ್ ಸ್ಟಾರ್ ಜಾನ್ಸನ್ ವಿರುದ್ಧವಾಗಿ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ಮತ್ತೆ ಹರ್ಷಿತ್ 3ನೇ ಬಾರಿಗೆ ಸದ ಚೆಂಡು ರನ್ ಅವಕಾಶ ಇತ್ತು. ಅನಿಲ್ ಕಾರ್ವಿ ಈ ಹಂತದಲ್ಲಿ ಓಟವನ್ನು ಕ್ಲಿಯರ್ ಮಾಡಿದ್ರು. ತನ್ನ ಮೊತ್ತವು ಕೂಡ 2 ಓಟಗಳು. ಬಹಳಷ್ಟು ಬಾರಿ ಮಾತ್ರ ಪಂದ್ಯಾಟವನ್ನ ಕುಂಜಿಗುಡಿ ಸಂಯೋಜನೆ ಮಾಡಿದ್ರೆ 3 ಬಾರಿ ದಾಖಲೆ ಪಂದ್ಯಾಟವನ್ನ ಸಂಯೋಜನೆ ಮಾಡಿತ್ತು ಸೌತ್ ಸ್ಟಾರ್ ಅಂಬಲಪಾಡಿಯ ಒಂದು ತಂಡ. ಇಲ್ಲಿ ಆಡ್ತಾ ಇದೆ ಸೌತ್ ಸ್ಟಾರ್ ಜಾನ್ಸನ್ ರೂಪದಲ್ಲಿ. 4ನೇ ಬಾರಿ ಮತ್ತೆ ಹರ್ಷಿತ್. ಮೊದಲ ಓವರ್ನಲ್ಲಿ ಅನಿಲ್ ಕಾರ್ವಿ ಸದ ಚೆಂಡು
ಗಾಲಿ ಭಾಗದಲ್ಲಿ ಒಂದು ಬಹಳ ಸಮರ್ಥ ಹೊಡೆತ. ಒಂದೋಟ ಮಾತ್ರ ಅಂಕಿಅಂಶಗಳ ಪಟ್ಟಿಗೆ ಸೇರ್ಪಡೆ ಆಗ್ತಾ ಇದೆ. ತನ್ನ ಮೊತ್ತ 355 ಒಂದು ಟಾರ್ಗೆಟ್ ಅನ್ನು ಕಂಡುಕೊಳ್ತಾ ಇದೆ ವಿಜಯಕ್ಕಾಗಿ. ಮತ್ತೆ ಹರ್ಷಿತ್ ಎಸ್ಗಾರಿಗೆ ಭಾಗದಲ್ಲಿ ವರಸದ ಚೆಂಡು ಬಳಸುವ ಹೊಡೆತ ದೀಪಕ್ ಅವರ ಭಾಗದಲ್ಲಿ ಮತ್ತೆ ಒಂದೊಡೆ ಸೇರ್ಪಡೆ. ಒಂದಷ್ಟು ಗಲಿಬಿಲಿ ಕ್ಷೇತ್ರ ರಕ್ಷಣೆ ಕೂಡ. ಇಲ್ಲಿ ನೋಡಿ ಅಪೂರ್ವ ಚಾಲೆಂಜರ್ಸ್ ಕ್ಯಾಪ್ಟನ್ ಬಂದಿರೋದ್ರಿಂದ ಜೆಎಂ ಸೊಸಿ ಅವರು ಹಣ ಬರಬೇಕು ಟಾಸ್ಕ್ ಆಗಿ ಅನ್ನೋದಾಗಿ ನಿಮ್ಮನ್ನು ಕೇಳ್ತಾ ಇದ್ದೇವೆ. ಜೆಎಂ ಸೊಸಿ 11 ಟಾಸಿ ಬನ್ನಿ ಬೇಗ. ಮತ್ತೆ ಹರ್ಷಿತ್ ಬರಸದ ಚೆಂಡು ಕ್ಲಾಸ್ ಆರ್ ಪಿಚ್ ಆಗಿತ್ತು. ಅನಿಲ್ ಕಾರ್ಯ ಕೆಲವಾಗಿ ಲಾಂಗ್ ಆಫ್ ಭಾಗದಲ್ಲಿ ಬೌಂಡ್ರಿಯ ಸೇರ್ಪಡೆಯೂ ಕೂಡ ಒಂದು ಉತ್ತಮ ಹೊಡೆತವನ್ನು ಕಂಡ ಅನಿಲ್ ಕಾರ್ಯ ಮೊದಲ ಬೌಂಡರಿಯೂ ಕೂಡ. ಮೊದಲ ಓವರ್ ನಲ್ಲಿ ತಲೆ ಮೊತ್ತ 8 ಓಟವನ್ನು ಕಾಣ್ತಾ ಇದೆ ಸೌಶಾರ್ ಜಾನ್ಸನ್. ಅನಿಲ್ ಕಾರ್ಯ ಒಂದು ಅತ್ಯುತ್ತಮ ಬೌಂಡರಿಯನ್ನ ಕೂಡ ಕೊನೆ ಹಂತದಲ್ಲಿ ದಾಖಲಿಸಿದ್ರು. ಅಪೂರ್ವ ಚಾಲೆಂಜ್ ಒಂದು ಟಾಸ್. ಮುಂದಿನ ಒಂದು ಲಾಸ್ಟ್ ಕ್ವಾರ್ಟರ್ ಫೈನಲ್ ಪಂದ್ಯ ಜೇಮ್ಸ್ ವಾಸಿಯ ವಿರುದ್ಧ ಮೊದಲ ಹಂತ ಮೇಲುಗೈನ ಪಡ್ಕೊಳ್ತಾ ಇರುವಂತ ಅಪೂರ್ವ ಚಾಲೆಂಜ್ ಕ್ರಿಕೆಟರ್ಸ್. ರಿಶಾಲ್ ಬಂದ್ರು ಎಸ್ಗಾರಿಕೆ ಭಾಗದಲ್ಲಿ 24 ಎಸೆತ. ಇನ್ನು ಕೂಡ 47 ಓಟಗಳ ಅವಶ್ಯಕತೆ ಇದೆ ಪಂದ್ಯಾಟ ಜಯಕ್ಕೋಸ್ಕರ. ಜೆಎಂ ಪಾಂಚಜನ್ಯ ಡಗೌಟ್ ಒಂದೆಡೆ ಇದ್ರೆ ಸೊಸಿ ಡಗೌಟ್ ಮತ್ತೊಂದೆಡೆ ಇರ್ತದೆ. ರಿಶಾಲ್ ಎರಡನೇ ಓವರ್ ಮೊದಲ ಚೆಂಡು. ಈ ಬಾರಿ ಬಹಳ ಸಮರದ ಹೊಡೆತ ಕವರ್ ಪಾಯಿಂಟ್ ಭಾಗದಲ್ಲಿ ಒಂದೆಡೆ ಚೇರ ಸೇರ್ಪಡೆ. ದೀಪಕ್ ಕವರ್ ಸತ ಈ ಒಂದು ಚೆಂಡು ಸಾಗಿತ್ತು. ಕಾನ್ಸೆಪ್ಟ್ ಕ್ಷೇತ್ರ ರಕ್ಷಣೆ ಮಾಡಿದರೆ ಮೊದಲಾಗಿ ಸೌಸ್ಟಾರ್ ಜಾನ್ಸನ್ ಒಂದೆಡೆ ಚೇರಿಯನ್ನು ಕಂಡುಕೊಳ್ತಾ ಇದೆ. 9 ಓಟಗಳು. ರಿಫಾಕ್ ಮತ್ತು ಅನಿಲ್ ಕಾರ್ವಿ ಆಟವನ್ನು ಆಡ್ತಾ ಇದ್ದಾರೆ. ಎರಡು ಕೂಡ ಈ ಮಾದರಿ ಪಂದ್ಯಾಟ ಬಲಿಷ್ಠ ತಂಡಗಳೇ ಆಡ್ತಾ ಇದೆ. ಮತ್ತೆ ರಿಶಾಲ್ ಈ ಬಾರಿ 2ನೇ ಬಾರಿ ಹೆಸರಿದ ಚೆಂಡು ಸ್ಕ್ವೇರ್ ಕಟ್ ಮಾಡಿದ್ರು ಕೂಡ ಕವರ್ಸ್ ಭಾಗದಲ್ಲಿ ಒಂದು ಉತ್ತಮ ಕ್ಷೇತ್ರ ರಕ್ಷಣೆ ಮಾಡಿದಂತ ಚೇತನ್ ಪೂಜಾರಿ ಬೌಂಡರಿಯನ್ನು ಅಡ್ಡಯಿಸಿದ್ರು. ಕೇವಲ ಒಂದು ಓಟದ ಸೇರ್ಪಡೆ. ತನ್ನ ಮೊತ್ತ 10 ಓಟಗಳು. ಸೌಶಾರ್ ಜಾನ್ಸನ್ ಬಿಗು ಹೋರಾಟವನ್ನು ಮಾಡ್ತಾ ಇದೆ ಸೆಮಿಫೈನಲ್ ಟಿಕೆಟ್ಗೋಸ್ಕರ. ಇವಾಗಲೇ ಪಾಂಚಜನ್ಯ ಅನಿಲ್ ಕಾಡುಬೆಟ್ಟು ಮತ್ತು ಶೆಟ್ಟಿ ಅಂಪೈರ್ ಸೆಮಿಫೈನಲ್ ಪ್ರವೇಶವನ್ನು ಮಾಡಿದಂತಹ ಎರಡೂ ತಂಡಗಳು ಕೂಡ. ಆದ್ರೆ ಈ ಬಾರಿ ಓಟ್ಗಳು ಬರ್ತಾ ಇಲ್ಲ. ರಿಶಾಲ್ ಎಸೆದ ಈ ಒಂದು ಚೆಂಡಲ್ಲಿ ಯಾವುದೇ ರೀತಿ ಓಟ್ಗಳು ಕೂಡ ಅಂಕಿಅಂಶಗಳ ಪಟ್ಟಿಗೆ ಬರ್ತಾ ಇಲ್ಲ. ತನ್ನ ಮೊತ್ತ 10ಕ್ಕೆ ನೋ ಲಾಸ್. ನಾಲ್ಕನೇ ಸವನ್ನ ಕಂಡುಕೊಳ್ಬೇಕಾಗಿದೆ. ಓವರ್ ನಂಬರ್ 2 ಕರ್ನಾಟಕದ 16 ತಂಡಗಳು ಈ ಒಂದು ಸ್ಪರ್ಧಾ ಕಣವನ್ನ ಕಂಡಿತ್ತು. ಅಂತಿಮವಾಗಿ ಔಟ್ರೇಜ್ ಅಂತ ಚೆಂಡು ರಿಫಾಕಿ ಬಾರಿ ಫಾಸ್ಟ್ ಸ್ಲಿಪ್ ಭಾಗ ಥರ್ಡ್ ಮ್ಯಾಚ್ ಭಾಗವನ್ನು ಕಾಣ್ತಾ ಇದೆ. ರಿಫಾಕ್ ಹೊಡೆತ ಬೌಂಡ್ರಿ. ಈ ಮಾದರಿ ಹೊಡೆತಗಳ ಅವಶ್ಯಕತೆ ಇತ್ತು. ಇಲ್ಲಿಗ ಒಂದು ಬೌಂಡ್ರಿಯನ್ನು ಕಂಡುಕೊಳ್ತಾ ಇದ್ದಾನೆ ರಿಫಾಕ್ ಸೌಸ್ಟಾರ್ ಜಾನ್ಸನ್ ಪರವಾಗಿ. 14ರ ಮೊತ್ತ ದಾಖಲಾತಿಯನ್ನು ಕಂಡುಕೊಳ್ತಾ ಇದೆ 2ನೇ ಓವರ್ ಚಾಲ್ತಿಯಲ್ಲಿ. ಇನ್ನು ಕೂಡ 2 ಎಸ್ಗಳು ಬಾಕಿ ಉಳ್ಕೊಳ್ತಾ ಇದೆ.
1,50,000 ಹಗಲು ರಾತ್ರಿಯ ಜಯಂ ಪಾಂಚಜನ್ಯ ಟ್ರೋಫಿ ಲಿಸ್ ಆಗ್ತಾ ಇದೆ. ಈ ತನ್ಮದೆ ಶಾಡಾಗಿ ಬಿದ್ದ ಚೆಂಡು ಇನ್ಸೈಡ್ ಏಜ್ ಆಗಿತ್ತು. ಮತ್ತೆ ಓಟವನ್ನು ಕಾಣ್ತಾ ಇಲ್ಲ. ರಿಪಾ ಕನೆಕ್ಟ್ ಅಲ್ಲಿ ಮತ್ತೊಂದು ಡಾಟ್ ಬಾಲ್ ನ ಸೇರ್ಪಡೆ ಅಂಕಿಅಂಶಗಳ ಪಟ್ಟಿಗೆ ಬರ್ತಾ ಇದೆ. 41 ಓಟದ ಅವಶ್ಯಕತೆ. ಈ ಬಾರಿ 19 ಎಸೆತಗಳು ಬಾಕಿ ಉಳ್ಕೊಳ್ತಾ ಇದೆ. ಬಹಳಷ್ಟು ಕುತೂಹಲಕಾರಿ ಪಂದ್ಯ, ಒಂದಷ್ಟು ರೋಚಕ ಪಂದ್ಯಾಟವನ್ನ ಅಂಬಲಪಾಡಿಯಲ್ಲಿ ಕಾಣ್ತಾ ಇದ್ದೇವೆ. ಜಯಂ ಪಾಂಚಜನ್ಯ ಟ್ರೋಫಿಗೋಸ್ಕರ ಎರಡನವರ ಅಂತಿಮ ಚೆಂಡು ನಿಯಮ ಉಲ್ಲಂಘನೆ ಹೊಡೆತ ಗಲ್ಲಿ ಭಾಗದಲ್ಲಿ ಸಿಕ್ಸರ್ ದಾಖಲಿಸಿದ ರಿಫಾಕ್ ವಿಕೆಟ್ ಪಾತನ. ಈ ಬಾರಿ ಆಗಳ ಭಾಗದಲ್ಲಿ ಸೌಶರ್ ಜಾನ್ಸನ್ ಮೊದಲ ಹೋದರಿಯನ್ನು ಒಪ್ಪಿಸ್ತಾ ಇದೆ. 14ಕ್ಕೆ 1. ಅಂಗಣ ಒಳಭಾಗದಲ್ಲಿ ಇನ್ನು ಕೂಡ 50-50ರ ಅವಕಾಶ ಇದೆ ಎರಡೂ ತಂಡಗಳಿಗೆ ಕೂಡ. ಪಂದ್ಯಾಟವನ್ನ ಹಿಡಿತಕ್ಕೆ ತರಬೇಕಾದ್ರೆ ಬಹುಶಃ ಮೇಲೋಣ ಪರಿಸ್ಥಿತಿಯಲ್ಲಿ ಅಗತ್ಯದ ಒಂದು ಪಾರ್ಟ್ನರ್ಶಿಪ್ ಅನ್ನು ಮಾಡಬೇಕಾಗಿದೆ. ಕ್ಯಾಲ್ಕುಲೇಟ್ ಮೈಂಡೆಡ್ ಗೇಮ್ ಅನ್ನು ಆಡಬೇಕಾಗಿರುವಂತಹ ಅನಿವಾರ್ಯತೆ ಇದೆ. ಲೆಕ್ಕಾಚಾರ ಮಾಡಿ ಆಡಿದ್ರೆ ಮಾತ್ರ. ಸೌಸ್ಟಾರ್ ಜಾನ್ಸನ್ ಇಬ್ಬರು ಕೂಡ ಪ್ರಮುಖ ಆಟಗಾರರು ಆಟವನ್ನು ಆಡ್ತಾ ಇದ್ದಾರೆ. ಅನಿಲ್ ಕಾರ್ವಿ ಮತ್ತು ಚೇತನ್ ಬೆಂಗಳೂರು. ಅಂತಿಮವಾಗಿ ಅದ್ಯಾವ ರೀತಿಯ ಒಂದು ಫಲಿತಾಂಶ ಈ ಒಂದು ಮೈದಾನವನ್ನು ಕಾಣುತ್ತೆ ನೋಡಬೇಕಾಗಿದೆ. 3ನೇ ಕ್ವಾರ್ಟರ್ ಫೈನಲ್ ಪಂದ್ಯಾಟದಲ್ಲಿ ಅಂಗಣ ಒಳಭಾಗದಲ್ಲಿ 41ರ ಅವಶ್ಯಕತೆ 3 ಓವರ್ಗಳಲ್ಲಿ ಎಸ್ಆರ್ಗೆ ಭಾಗವನ್ನು ಕಾಣ್ತಾ ಇರುವಂತಹ ಚವನ್ ಭಂಡಾರಿ. 3ರವರು ಮೊದಲ ಚೆಂಡು ಬಾರಿ ಗಲ್ಲಿ ಭಾಗದಲ್ಲಿ ಒಂದು ಅತ್ಯುತ್ತಮ ಕ್ಷೇತ್ರ ರಕ್ಷಣೆಯನ್ನು ಮಾಡಿರುವಂತಹ ಪ್ರದೀಪ್ ಶೆಟ್ಟಿ. ಮತ್ತೊಂದು ಇಂಪಾರ್ಟೆಂಟ್ ಆಗಿರುವಂತಹ ಬೌಂಡ್ರಿಯನ್ನು ಉಳಿಸಿಕೊಟ್ರೆ ಅನಿಲ್ ಕಾರ್ವಿ. ಬಹಳ ಸುತ್ತಮುತ್ತ ಹೊಡೆತವನ್ನ ಕಂಡ್ರು ಕೂಡ ಒಂದು ಓಟ ಮಾತ್ರ ದಾಖಲಾಗ್ತಾ ಇದೆ. ತಡ ಮೊತ್ತ 15 ಓಟಗಳು. ಹದಿನೈದಕ್ಕೆ 1. ಸೌಶಾರ್ ಜಾನ್ಸನ್ಗೆ ಇನ್ನು ಕೂಡ 40 ಓಟಗಳ ಅವಶ್ಯಕತೆ. ರಿಯಲ್ ಫೈಟರ್ಸ್ ಫೈಟ್ ಮಾಡ್ತಾ ಇದೆ. ಅಜಯ್ ಕುಂಜಿಗುಡಿ ಸಾಲಿಗ್ರಾಮ 3ನೇ ತಂಡವಾಗಿ ಸೆಮಿಫೈನಲ್ ಟಿಕೆಟ್ಗೋಸ್ಕರ. ಈ ತನ್ಮದೆ ಚೇತನ್ಗೆ ಸದ ಚೆಂಡು ಬ್ಯಾಕ್ಔಟ್ ಪಾಯಿಂಟ್ ಭಾಗದಲ್ಲಿ ಕೇವಲ ಒಂದು ಹೆಚ್ಚುವರಿಯ ಸೇರ್ಪಡೆ. ತಳ ಮೊತ್ತ 16ಕ್ಕೆ 1. ಇನ್ನು ಕೂಡ ತಂಡ ಪ್ರಮುಖ ಆಟಗಾರ ಅನಿಲ್ ಕಾರ್ವಿ ಅಂಗಣ ಒಳಭಾಗದಲ್ಲಿದ್ದಾರೆ. ಸೌಶಾರ್ ಜಾನ್ಸನ್ ಪರವಾಗಿ ಮತ್ತೆ ಚವಾನ್. 3ನೇ ಬಾರಿ ಅನಿಲ್ ಕಾರ್ವಿ ಸದ ಈ ಒಂದು ಚೆಂಡು ಮಿಡ್ ವಿಕೆಟ್ ಶಿವರ್ಕರ್ ಭಾಗದಲ್ಲಿ ತನ್ನದ ಬೌಂಡ್ರಿ. ಸಲ್ಮಾನ್ ಯಾರ್ಕರ್ ಡೆಲಿವರಿಯನ್ನು ಬಿಡುಗಡೆ ಭಾಗದಲ್ಲಿ ಆಡಿದಂತ ಅನಿಲ್ ಕಾರ್ವಿ ಸೌಸ್ಟಾರ್ ಜಾನ್ಸನ್ ಮತ್ತೊಂದು ಬೌಂಡ್ರಿಯನ್ನು ಕಂಡುಕೊಂಡ್ರು. ಈ ಬೌಂಡ್ರಿಯ ಬಗ್ಗೆ ನಾವು ತಡ ಮೊತ್ತ 20ಕ್ಕೆ 1. ಹದಿನೈದು ಎಸೆತ 35 ಓಟಗಳ ಅವಶ್ಯಕತೆ. ಶಾಮಿಲಿ ಪಾರ್ಕಿಂಗ್ ಮೈದಾನದಲ್ಲಿ ಪ್ರೇಕ್ಷಕರನ್ನ ಈ ಒಂದು ಪಂದ್ಯ ಒಂದಷ್ಟು ತುದಿಗಾಲಲ್ಲಿ ಬಂದು ನಿಲ್ಲಿಸಿದೆ. ಈ ಮಾದರಿಯ ಪಂದ್ಯಾಟ 2 ಪ್ರತಿಷ್ಠಿತ ತಂಡಗಳು ಕೂಡ
ಜಾನ್ಸನ್ ಮತ್ತು ಅಜಯ್ ಕುಂಜಗುಡಿ ಸಾಲಿಗ್ರಾಮ. ಈತನ ಮಧ್ಯೆ ಮತ್ತೊಂದು ಬಹಳ ಸಮರ್ಥ ಹೊಡೆತ. ಮಿಡ್ಗಳ ಭಾಗದಲ್ಲಿ ಒಂದೆರಡು ಚೊರೆ ಸೇರ್ಪಡ. ಅನಿಲ್ ಕಾರ್ಮಿಕ್ ಖಾತೆ ಒಂದೆರಡು ಚೊರೆ ಕೆಲವು ಮತ್ತು 21 ಓಟ ದಾಖಲಾತಿಯನ್ನು ಕಾಣ್ತಾ ಇದೆ ಈ ಹಂತದಲ್ಲಿ ಸೌತ್ ಸ್ಟಾರ್ ಜಾನ್ಸನ್. ಮತ್ತೆ ಚವಾನ್ ಈ ತರದ ಸದ ಚೆಂಡು ಬಹಳ ಸಮರ್ಥ ಹೊಡೆತ. ಒಂದು ಬಿಗ್ ಫೈಟ್ ಅಲ್ಲಿ ಇವಾಗ ಒಂದು ಹಂತದ ಮೇಲುಗಾರ ಪಡ್ಕೊಳ್ತಾ ಇರುವಂತ ರಿಯಲ್ ಫೈಟರ್ಸ್ ಅಜಯ್ ಕುಂಜಗುಡಿ, ಚಮನ್ ಭಂಡಾರಿ ಉತ್ತಮ ರೀತಿಯ ಆಟವನ್ನು ಮುಂದುವರಿಸ್ತಾ ಇದ್ದಾರೆ. ಈತನ ಮಧ್ಯೆ ಕೊನೆ ಹಂತದಲ್ಲಿ ಅನಿಲ್ ಕಾರ್ವಿ ಒಂದು ಉತ್ತಮ ರೀತಿಯ ಹೊಡೆತವನ್ನು ಕವರ್ಸ್ ಭಾಗದಲ್ಲಿ ದಾಖಲಿಸಿಕೊಂಡ್ರು. ಓವರ್ ಮುಕ್ತಾಯವೂ ಕೂಡ ಮೊದಲ 3 ಓವರ್ಗಳಲ್ಲಿ 25ಕ್ಕೆ 1. ಇನ್ನು 2 ಓವರ್ಗಳು 30 ಓಟದ ಅವಶ್ಯಕತೆ ಇದೆ ಸೆಮಿಫೈನಲ್ಗಾಗಿ ಸೌತ್ ಸ್ಟಾರ್ ಜಾನ್ಸನ್. ಅಂಗಳಾಳ ಭಾಗದಲ್ಲಿ ಇವಾಗ 4ನೇ ವರ್ಗ ಮತ್ತೆ ಹರ್ಷಿತ್ ಬರ್ತಾ ಇದ್ದಾರೆ ಸ್ಕಾರಿಕ ಭಾಗದಲ್ಲಿ. ಅಂಗಳಾಳ ಭಾಗದಲ್ಲಿ 30 ಓಟದ ಅವಶ್ಯಕತೆ ಸೌತ್ ಸ್ಟಾರ್ ಜಾನ್ಸನ್. 2 ಓವರ್ಗಳು ಬಾಕಿ ಇದೆ. ರಿಯಲ್ ಫೈಟರ್ಸ್ ಅಜಯ್ ಕುಂಜಗುಡಿ ಸೆಮಿಫೈನಲ್ ಟಿಕೆಟ್ಗೋಸ್ಕರ ಫೈಟ್ ಮಾಡ್ತಾ ಇದೆ ಶಾಮಿಲಿ ಅಂಗಳಾಳ ಭಾಗದಲ್ಲಿ. ಈತನ ಮಧ್ಯೆ ಬಹಳ ಸಮರ್ಥನೆ ತನ್ಮೂಲಕವಾಗಿ ಮೇಟಿಗಳ ಭಾಗದಲ್ಲಿ ಆಡುವ ಪಾತ್ರದಲ್ಲಿ ಅನಿಲ್ ಕಾರ್ವಿ ಕೂಡ ವಿಕೆಟ್ ಅನ್ನು ಒಪ್ಪಿಸಿ ವಾಪಸ್ ಆದ್ರು. ಸೌತ್ ಸ್ಟಾರ್ ಜಾನ್ಸನ್ಗೆ ಬಹುಶಃ ಒಂದು ಅಂಶ ಬಿಗ್ ಮೈನಸ್ ಕೂಡ ಈ ಹಂತದಲ್ಲಿ. ಅನುಭವಿ ಆಟಗಾರರ ವಿಕೆಟ್ ಅನ್ನು ಉರುಳಿಸಿದ್ರು ಹರ್ಷಿತ್ ಈ ಹಂತದಲ್ಲಿ ಅಜಯ್ ಕುಂಜಗುಡಿ ಸಾಲಿಗ್ರಾಮದ ಪರವಾಗಿ. ಪ್ರಶಾಂತ್ ಅಂಬಲಪಾಡಿ ಅವರಿಗೆ ರಾಜ್ಯೋತ್ಸವ ಪ್ರಶಸ್ತಿ ಬಂದ ಪರ್ವ ಕಾಲದಲ್ಲಿ, ಅದು ಕೂಡ ಶಿವರಾತ್ರಿ, ಒಂದು ಒಳ್ಳೆ ಸಂದರ್ಭದಲ್ಲಿ ಟೂರ್ನಮೆಂಟ್ ಸಂಯೋಜನೆ ಮಾಡಿದ್ರು ಪ್ರಶಾಂತ್ ಅಂಬಲಪಾಡಿ. ಈತನ ಮಧ್ಯೆ 4ನೇ ಆಡೋಣ ಚೆಂಡು ಕೊನೆ ಹಂತದಲ್ಲಿ ಇಮ್ರಾನ್ ಕೂಡ ರನ್ಔಟ್ ಆಗಿ ವಾಪಸ್ ಆದ್ರು. 25ಕ್ಕೆ 3 ಆರಂಭಿಕ ಹಂತದಲ್ಲೇ ಒತ್ತಡಕ್ಕೆ ಸೆಲೆಕ್ಟ್ ಆಗಿದೆ ತನ್ಮೂಲಕವಾಗಿ ಸೌತ್ ಸ್ಟಾರ್ ಜಾನ್ಸನ್ ಒಂದು ತಂಡ. ರಿಯಲ್ ಫೈಟರ್ಸ್ ಅಜಯ್ ಕುಂಜಗುಡಿಯ ವಿರುದ್ಧ ಒಂದು ಹಂತದ ಒತ್ತಡಕ್ಕೆ ಸೆಲೆಕ್ಟ್ ಆಗಿದೆ. ಅಂತಿಮವಾಗಿ ಸಾರಿ ಆ ತಳ ಮೊತ್ತ 23, ಟಾರ್ಗೆಟ್ 55 ಆಗಿರೋದ್ರಿಂದ 32 ಓಟದ ಅವಶ್ಯಕತೆ ಇದೆ. ರಾಜ ಹೊಸ ದಾಂಡಿಗನ ಸೇರ್ಪಡ ರಾಜ ಸಾಲಿಗ್ರಾಮ. ಶಾಡಾಗಿ ಬಿದ್ದ ಚೆಂಡು ಚೇತನ್ ಫುಲ್ ಮಾಡ್ತಾ ಇದ್ದಾನೆ. ಕೊನೆ ಹಂತದಲ್ಲಿ ಹೋರಾಟವನ್ನು ಜಾರಿ ಮಾಡ್ತಾ ಇರುವಂತ ಸೌತ್ ಸ್ಟಾರ್ ಜಾನ್ಸನ್ಗೆ ಬಹುಶಃ ತಡೆಯನ್ನು ಓಡ್ತಾ ಇದ್ದಾರೆ. ಚಮನ್ ಭಂಡಾರಿ ಓಟವನ್ನು ಬಿಡ್ಕೊಡ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್ ನ ಸೇರ್ಪಡೆ. ಅಲ್ಲಿ ಅಪೂರ್ವ ಚಾಲೆಂಜ್ ಡಿಸಿಷನ್ ಅನ್ನು ತಿಳಿಸಬೇಕು. ಮತ್ತೆ ಹರ್ಷಿತ್ ಈ ಬಾರಿ ಚೆಂಡು ಚೇತನ್ ಮುಖ್ಯವಾಗಿ ಲಾಂಗ್ ಆನ್ ಭಾಗದಲ್ಲಿ ಮತ್ತೆ ಬೌಂಡ್ರಿಯ ಸೇರ್ಪಡೆ. ಈ ಬಾರಿ ಮೊತ್ತ 27, ಇನ್ನು ಕೂಡ 28 ಓಟದ ಅವಶ್ಯಕತೆ ಇದೆ.
8-28 ರಿಯಲ್ ಫೈಟರ್ಸ್ ಸದೈ ಕುಂಜಿಗುಡಿ ಆಡ್ತಾ ಇದೆ ಈ ಹಂತದಲ್ಲಿ. 4ನೇ ಓವರ್ 5ನೇ ಚೆಂಡು ಮತ್ತೆ ಶಾಲಾಗಿ ಬೀಳ್ತಾ ಇದೆ ಮಿಡ್ಗಡೆ ಭಾಗದಲ್ಲಿ. ಮತ್ತೊಂದು ಭರ್ಜರಿ ಆಡುತ್ತಾ ಚೇತನ್ ಮುಖ್ಯವಾಗಿ ಬೌಂಡ್ರಿ ಪವರ್ ಶಾಟ್ ಅನ್ನು ದಾಖಲಿಸಿದ ಆಟಗಾರ ಚೇತನ್. ಇಲ್ಲಿಗ ಮತ್ತೊಂದು ಬೌಂಡ್ರಿಯನ್ನು ದಾಖಲಿಸಿದ್ರು. 31ಕ್ಕೆ ತಲುಪ್ತಾ ಇದೆ ತಂಡದ ಮೊತ್ತ. 7 balls 24 to 1. 7-24 ಕುತೂಹಲಕಾರಿ ಪಂದ್ಯ. ಮೊದಲೇ ಹೇಳಿದ ಹಾಗೆ ಕ್ರಿಕೆಟ್ ಅದೃಷ್ಟದ ಆಟ. ಈ ಒಂದು ಕ್ವಾರ್ಟರ್ ಫೈನಲ್ ನಲ್ಲಿ ಅದೇನಾಗ್ತದೆ ನೋಡಬೇಕಾಗಿದೆ. 4ನೇ ಓವರ್ ಅಂತಿಮ ಎಸೆತವೂ ಕೂಡ ಮತ್ತೆ ಉತ್ತಮ ರೀತಿಯ ಹೊಡೆತ. ಗಾಲಿಯು ಭಾಗದಲ್ಲಿ ಒಂದೊಡೆ ಚೋರ ಸೇರ್ಪಡೆ ಮುಖ್ಯವಾಗಿ ಓವರ್ ಮುಕ್ತಾಯವನ್ನು ಕಂಡ್ರು. ನೋ ಬಾಲ್ ಚೆಕಿಂಗ್, ಫ್ರಂಟ್ ಫುಟ್ ನೋ ಬಾಲ್. ಸ್ವಲ್ಪ ಡೌಟ್ ಇದೆ ಅಂಪೈರ್ಗೆ. ಆ ನಿಟ್ಟಲ್ಲಿ ಥರ್ಡ್ ಅಂಪೈರ್ ಡಿಸಿಷನ್ ಅನ್ನು ವೇಟ್ ಮಾಡ್ತಾ ಇದ್ದೇವೆ. ಅಂಗಡ ಒಳಭಾಗದಲ್ಲಿ ಲೀಗಲ್ ಡೆಲಿವರಿ ಅನ್ನುವಂತ ಸೂಚನೆ ಮುಖೇನವಾಗಿ ಓವರ್ ನಂಬರ್ 4 ಮುಕ್ತಾಯವನ್ನು ಕಂಡುಕೊಳ್ಳುವ ಮುಖೇನ ಮೊತ್ತ 32 ಓಟಗಳು. ಅಂತಿಮ 6 ಚೆಂಡಲ್ಲಿ 23 ಓಟದ ಅವಶ್ಯಕತೆಯನ್ನು ಕಾಣ್ತಾ ಇದೆ ಸೌಶಾರ್ ಜಾನ್ಸನ್. ಪ್ರದೀಪ್ ಶೆಟ್ರ ಬೌಲರ್, ಅಖಿಲ್ ಯಸ್ ಓಕೆ. ಮೊದಲ ಪಂದ್ಯಾಟವಾಗಿ ಅಪೂರ್ವ ಚಾಲೆಂಜ್ ಕುಂದಾಪುರ್. ಬೌಲಿಂಗ್ ಆಯ್ಕೆಯನ್ನು ಮಾಡಿಕೊಳ್ತಾ ಇದೆ ತನ್ಮದ ಅಖಿಲ್ ಚೆಂಡು ದೀಪಕ್ ಕವರ್ಸಲ್ ನಿಯಮ ಉಲ್ಲಂಘನೆ ಹೊಡೆತ ಚೇತನ್ ಬೆಂಗಳೂರು ವಾಪಸ್ ಆತಿಯನ್ನು ಕಂಡ್ರು. ಮತ್ತೊಂದು ಹೋದರೆ ಆಗತ್ತ. ವಿಕೆಟ್ ನಂಬರ್ 4 ಸೌಶಾರ್ ಜಾನ್ಸನ್ ಇವಾಗಲೇ ಕಳ್ಕೊಳ್ತಾ ಇದೆ. ಲೆಫ್ಟಿ ಇಮ್ರಾನ್ ಸೇರ್ಪಡೆ. ಬಹಳಷ್ಟು ನಿರೀಕ್ಷೆ ಇಟ್ಟ ಪಂದ್ಯ ಒಂದು ಹಂತದಲ್ಲಿ ಸಲ್ಮಡೆ 1 ಸೈಡೆಡ್ ಮ್ಯಾಚ್ ಆಗುವಂತ ಸೂಚನೆ ಬರ್ತಾ ಇದೆ. ಈ ಒಂದು ಶಾಮಿಲಿ ಪಾರ್ಕಿಂಗ್ ಗ್ರೌಂಡ್ ಅಲ್ಲಿ ಜೆಎಂ ಪಾಂಚಜನ್ಯದ 3ನೇ ಕ್ವಾರ್ಟರ್ ಫೈನಲ್. ಓಟಗಳು ಬರ್ತಾ ಇಲ್ಲ. ಬಹಳ ಸುತ್ತಮುತ್ತ ಒಂದು ಎಸೆತ. ಅಖಿಲ್ ದೂರದ ಬೆಳ್ತಂಗಡಿಯಿಂದ ಬಂದು ಈ ಪಾಳ್ಯದಲ್ಲಿ ಆಡ್ತಾ ಇರುವಂತಹ ಯುವ ಆಟಗಾರ ಕೂಡ ಅಖಿಲ್ 3ನೇ ಬಾರಿ ಮತ್ತೊಮ್ಮೆ ಲೋ ಫುಲ್ ಟಾಸ್ ಆಗಿ ಬಿದ್ದ ಚೆಂಡು. ಓಟ್ಗಳ ಅವಕಾಶಗಳು ಬರ್ತಾ ಇದೆ. ಒಂದೆಡೆ ಸೇರ್ಪಡೆ. ಮೊತ್ತ 33. ವಸ್ತುಶಃ ಸೆಮಿಫೈನಲ್ಗೆ 3ನೇ ತಂಡವಾಗಿ ಲಾಗ್ಗೆ ಇಡುವ ದಾಂಗುಡಿಯನ್ನ ಮಾಡ್ತಾ ಇದ್ದ ರಿಯಲ್ ಫೈಟರ್ಸ್ ಅಜಯ್ ಕುಂಜಗುಡಿ ಸಾಲಿಕ್ ರಾಮ. 4ನೇ ಬಾರಿ ರಾಜಗಸದ ಈ ಒಂದು ಚೆಂಡು. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಬಹಳ ಸಮರದ ಕ್ಷೇತ್ರ ರಕ್ಷಣೆಯೂ ಕೂಡ ಬೌಲರ್ಸ್ ಗಳಿಗೆ ಸಪೋರ್ಟಿಂಗ್ ಕ್ಷೇತ್ರ ರಕ್ಷಣೆಯನ್ನು ಮಾಡ್ತಾ ಇದ್ದಾರೆ ಈ ಹಂತದಲ್ಲಿ.
ರಿಯಲ್ ಫೈಟರ್ಸ್ ಕುಂಜುಗುಡಿ ಆಟಗಾರರು. 5ನೇ ಬಾರಿಗೆ ಸದ ಚೆಂಡು ಮತ್ತೆ ಓಟವನ್ನು ದಾಖಲಿಸಲ್ಲ ತನ್ಮೂಲಕವಾಗಿ ಜೆಎಂ ಪಾಂಚಜನ್ಯ ಹಗಲು ರಾತ್ರಿ 40 ಗಜಗಳ ಪಂದ್ಯಾಟದ 3ನೇ ತಂಡವಾಗಿ ಸೆಮಿಫೈನಲ್ ಟಿಕೆಟ್ ಅನ್ನು ಪಡ್ಕೊಂಡ್ರು ರಿಯಲ್ ಫೈಟರ್ಸ್. ಅಜಯ್ ಕುಂಜುಗುಡಿ ಸಾಲಿಗ್ರಾಮ ತಂಡ ಸೌತ್ ಸ್ಟಾರ್ ಜಾನ್ಸನ್ ಸೋಲಿಸುವ ಮುಖೇನವಾಗಿ 3ನೇ ತಂಡವಾಗಿ ಸೆಮಿಫೈನಲ್ಗೆ ಎಂಟ್ರಿ ಆಗ್ತಾ ಇದ್ದಾರೆ. ಅವರಿಗೆ ಅಭಿನಂದನೆ ಸಮರ್ಪಿಸ್ತಾ ಇದ್ದಾವೆ ಸಂಘಟಕರ ಪರವಾಗಿ. ಭಾಗವಹಿಸಿದ್ದಕ್ಕೋಸ್ಕರ ಸೌತ್ ಸ್ಟಾರ್ ಜಾನ್ಸನ್ ತಂಡಕ್ಕೂ ಕೂಡ ಅಭಿನಂದನೆಯನ್ನು ಹೇಳ್ತಾ ಮುಂದಿನ ಪಂದ್ಯಾಟ ಕೆಲವೇ ನಿಮಿಷಗಳಲ್ಲಿ ಆರಂಭ ಆಗ್ತದೆ. ಹಲೋ